ಕರ್ನಾಟಕ 2ನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ಹೌದು. ನಮಗೆ ಜಾಸ್ತಿ Benefits. ಬೆನಿಫಿಟ್ಸ್ ಬೇಕು ಕೇಂದ್ರ ಸರ್ಕಾರದಿಂದ, ನಮಗೆ ಕಡಿಮೆ ಆಗ್ತದೆ. ಜಾಸ್ತಿ ಟ್ಯಾಕ್ಸ್ ಪೇಯರ್ ಅಂದಾಗ ಏನು, ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ, ಹೌದು. ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಜಾಸ್ತಿ ಸ್ವಲ್ಪ ಕೊಡ್ಬೇಕು. ಜಾಸ್ತಿ ಬಡವ್ರು ಯಾರು ಇರ್ತಾರೋ ಅವ್ರು ಜಾಸ್ತಿ ಪಡಿಬೇಕು. ಕೆಲವು ರಾಜಕಾರಣಿಗಳ ತಿಳುವಳಿಕೆ ಕೊರತೆಯಿಂದ ಇಡೀ ನಗರ ಮತ್ತೆ ಇಡೀ ರಾಜ್ಯಕ್ಕೆ ಹಾನಿ ಆಗುತ್ತೆ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ. ಟ್ರಂಪ್ ಮತ್ತೆ ಮೋದಿನಲ್ಲಿ ಏನ್ ಸಿಮಿಲಾರಿಟಿ ಇದೆ ಅಂದ್ರೆ ಅವರಿಬ್ರು ಕೂಡ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಇಂಟ್ರೆಸ್ಟ್ಗಳಿಗೆ, ವ್ಯಾಪಾರದ ಇಂಟ್ರೆಸ್ಟ್ಗಳಿಗೆ, ಟ್ರಾನ್ಸಾಕ್ಷನ್ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತಾರೆ. ಅಮೆರಿಕ ಜೊತೆ ಯಾವುದೇ ಒಂದು ಡೀಲ್ಗಳು ಮಾಡೋದ್ರಿಂದ ಇಂಡಿಯಾ ಒಳ್ಳೇದಾಗಲ್ಲ. ನನ್ನ ಕಣ್ಣಲ್ಲಿ ಇಂಡಿಯಾ ಸ್ವಲ್ಪ ಗಟ್ಟಿಯಾಗಿ ನಿಂತು ರಷ್ಯಾ ಜೊತೆನೆ ಇತ್ತು ಮತ್ತೆ ಅಮೆರಿಕನ ಅವ್ರ ಸಾಮ್ರಾಜ್ಯಶಾಹಿ ಧೋರಣೆನ ಪ್ರಶ್ನೆ ಮಾಡ್ಬೇಕು ಹೊರತು ಅವ್ರ ಜೊತೆ ಫ್ರೆಂಡ್ ಮಾಡ್ಕೊಳ್ಳೋದ್ರಲ್ಲಿ ನಮಗೇನ್ ಲಾಭ ಆಗಲ್ಲ. ಅಮೆರಿಕನೇ ಬೆನಿಫಿಟ್ ಆಗುತ್ತೆ. ಮತ್ತೆ ಟ್ರಂಪ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕಂದ್ರೆ ಮತ್ತೆ ಸರ್, ಇತ್ತೀಚೆಗೆ ನೀವು ನೋಡಿರ್ಬೋದು ಸಿ.ಜಿ. ರಾಯ್ ಅವರ ಒಂದು ಏನು ಸಾವಿನ ಪ್ರಕರಣ ಆಗಿರ್ಬೋದು, ಎಲ್ಲರಿಗೂ ಶಾಕ್ ಕೊಟ್ಟಿದೆ. IT ಅವ್ರು ಇಷ್ಟೊಂದು ಏನದು ಹಿಂಸೆ ಕೊಡ್ತಾರ, ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ, ಪ್ರಾಣನೇ ಕಳ್ಕೊಳ್ಳೋ ಮಟ್ಟಕ್ಕೆ ಅಂತ ಹೇಳಿ, ಅಂಥವ್ರಿಗೆ ಇಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ ಪೇಯಿಂಗ್ ಎಲ್ಲಿವರೆಗೂ ಹೋಗ್ತಿದೆ? ಅದೇ ಒಂದು ಸ್ಟ್ರೆಸ್ ಲೆವೆಲ್ಗೆ ಏನಾದ್ರು ಕ್ರಿಯೇಟ್ ಮಾಡ್ಕೊಳ್ತಾ ಇದೆಯಾ IT ಡಿಪಾರ್ಟ್ಮೆಂಟ್? ನಾನು ಸ್ವಲ್ಪ ಬೇರೆ ತರ ನೋಡ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಅಫ್ಕೋರ್ಸ್ ಸಿ.ಜೆ. ರಾಯ್ ಅವರಾಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಂಡಿರೋದು, ಯಾರೇ ಅವ್ರ ಜೀವನ ಕಳ್ಕೊಳ್ಳೋದು ನಮಗೆ ದುಃಖ ಆಗಿ ಆಗುತ್ತೆ. ದಟ್ ಶುಡ್ ಬಿ ಅವಾಯ್ಡೆಡ್ as much as possible. ಅದರಲ್ಲಿ ಎರಡು ಮಾತಿಲ್ಲ. ನಾನು ಆಲ್ಸೋ ಕೇರಳ CM ಕೂಡ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಲೆಟರ್ ಬರೆದಿದ್ದಾರೆ, ಇದರಿಂದ ಉದ್ಯಮಿಗಳೆಲ್ಲ ಎದುರುಕೊಂಡಿದ್ದಾರೆ. ಒಂದು ಜುಡಿಷಿಯಲ್ ಇನ್ಕ್ವೈರಿ ಬೇಕು ಅಂತ ಕೇರಳ ನ್ಯಾಯ ಜುಡಿಷಿಯಲ್ ಇನ್ಕ್ವೈರಿ. ಅದ್ರ ತಕ್ಕಂತೆ ಮುಖ್ಯಮಂತ್ರಿ ನಮ್ಮ ರಾಜ್ಯ ಸರ್ಕಾರದವರು ಕೂಡ SIT ಮಾಡಿದ್ದಾರೆ. ದಟ್ಸ್ ಅ ಗುಡ್ ಆಕ್ಷನ್. ಏನೇನಾಗಿದೆ ಅಂತ ಒಂದು ಹೇಳ್ತೀನಿ ಮಮತಾಶ್ರೀ ಅವರೇ. ಒಂದು ಅಮೆರಿಕದಲ್ಲಿ ಒಂದು ಫೇಮಸ್ ಕೋಟ್ ಬಾಲ್ಜಾಕ್ ಇದೆ. ಬಾಲ್ಜಾಕ್ ಏನ್ ಹೇಳ್ತಾರೆ ಅಂದ್ರೆ, where there is great wealth there is great crime. ಅಂದ್ರೆ ಅಪಾರ ದುಡ್ಡು ಸಂಪತ್ತಿರೋ ಕಡೆ ಅಪಾರ ಅಪರಾಧಗಳು ಮಾಡಬಾರದು ಆಗಿರುತ್ತೆ. ನಮ್ಗೆ ಎಷ್ಟೋ ಸರಿ ಸಾವಿರಾರು ಕೋಟಿ ಅನ್ನೋದು ಸುಮ್ಮನೆ ದುಡ್ಡು ಬರಲ್ಲ. ಅದು ಕೂಡ ನಮಗೆ ಏನಾಗಿದೆ ಅನ್ನೋದು ಇನ್ವೆಸ್ಟಿಗೇಟ್ ಮಾಡೋದು ಇಸ್ ದ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅಂಡ್ MB ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ, ಇಲ್ಲ ಎಕನಾಮಿಕ್ ಇಶ್ಯೂಸ್ ಆರ್ ಸಿವಿಲ್ ಕೇಸಸ್, ದಿ ಶುಡ್ ನಾಟ್ ಬಿ ಇನ್ವೆಸ್ಟಿಗೇಟೆಡ್ ಇನ್ ಅ ಕ್ರಿಮಿನಲ್ ವೇ. ಮತ್ತೆ ED ಆಗಿರ್ಬೋದು, CBI ಯಾಕೆ ಇನ್ಕ್ವೈರಿ ಮಾಡ್ತಾ ಇದೆ? ನಾನು ಹಾಗೆ ನೋಡಲ್ಲ. ಆಕ್ಚುಲಿ ಕೆಲವೊಂದು ಎಕನಾಮಿಕ್ ಇಶ್ಯೂಸ್ ಆರ್ ಸಿವಿಕ್ ಇಶ್ಯೂಸ್, ಅದರ ಸಿವಿಲ್ ಇಶ್ಯೂಸ್, ಅದರ ಎರಡು ಮಾತಿಲ್ಲ, ಸಿವಿಲ್ ಕ್ರೈಮ್ಸ್. ಬಟ್ ಎಷ್ಟೋ ಆರ್ ಕ್ರಿಮಿನಲ್. ನೀವು ಕರಪ್ಷನ್, ಬ್ರೈಬರಿ ಆಗಿರ್ಬೋದು, ಮನಿ ಲಾಂಡ್ರಿಂಗ್ ಆಗಿರ್ಬೋದು, ಕೆಲವೊಂದು ಫ್ರಾಡ್ ಆಗಿರ್ಬೋದು, ದೀಸ್ ಆರ್ ಆಲ್ ಕ್ರಿಮಿನಲ್ ಇಶ್ಯೂಸ್. ಸೊ ಆ ಕ್ರಿಮಿನಲ್ ಇಶ್ಯೂಸನ್ನು ಒಂದು ರೀತಿ ಅಡ್ರೆಸ್ ಮಾಡಿ ದೇಶನ ಉತ್ತಮ ತಗೊಳ್ಳೋದಕ್ಕೆ ಒಂದು ED ಆಗಿರ್ಬೋದು, CBI ಆಗಿರ್ಬೋದು, ದೀಸ್ ಆರ್ ಬಾಡೀಸ್ ದಟ್ ಆರ್ ದೇರ್ ಫಾರ್ ಫೈನಾನ್ಷಿಯಲಿ ಅದು ರೆಸ್ಪಾನ್ಸಿಬಿಲಿಟಿ ಮಾಡಿ ಅದು ಏನೇನು ತಪ್ಪಾಗಿದೆ. ಬಟ್ ಅದೇ ಟಾರ್ಚರ್ ಆಗಬಾರ್ದು ಅಲ್ಲ ಸರ್? ಅಂದ್ರೆ ಎಷ್ಟೊಂದು ಜನ ಹೇಳ್ತಾರೆ, ಇನ್ಕ್ಲೂಡಿಂಗ್ ಎಷ್ಟೋ ED ಪೇಯರ್ ಆಗಿರ್ಬೋದು, ಮತ್ತೆ ಟ್ಯಾಕ್ಸ್ ಅಂತ ಹೇಳಿ ಮನೆ ಮುಂದೆ ಬರ್ತಾರೆ, ದೇ ಆರ್ ಟ್ರೀಟಿಂಗ್ ಲೈಕ್ ಎ ಡಾಗ್ಸ್. ಅದು ಎಷ್ಟೊಂದು ಜನ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಯಾರನ್ನು ಮಿಸ್ಟ್ರೀಟ್ ಮಾಡಬಾರ್ದು, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇದು ಜನಸಾಮಾನ್ಯರ ಮೇಲೆ ಫೋಕಸ್ ಮಾಡ್ತಿರೋದಲ್ಲ. ಹೌದು. These are focusing against those who have thousands of crores. ಹೌದು. ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾರೆ. ನಾನು ನೋಡಿ ಮಮತಾಶ್ರೀ, ಕರ್ನಾಟಕದ ಮೂಲೆ ಟ್ರಾವೆಲ್ ಮಾಡ್ತಾ ಇದ್ದೆ. ಮೂಲೆಯಲ್ಲೂ ಕೂಡ ಎಷ್ಟು ಕಡು ಬಡತನ ನಡೀತಾ ಇದೆ, ಎಷ್ಟು ಒಂದು ರೀತಿ ಇವತ್ತಿಗೂ ಜನ ಎಷ್ಟು ಒಂದು ರೀತಿ ಬದುಕಕ್ಕೆ ಒಂದು ಬಾಡಿಗೆ ಕಟ್ಟದಿರ್ಲಿ, ದಿನನಿತ್ಯ ಊಟ ಹಾಕೋದೇ ಎಷ್ಟು ಸಮಸ್ಯೆಗಳು ಬರ್ತಾ ಇದೆ ಜನರ ಜೀವನದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅಂತ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಅವರೆಲ್ಲ ಇಂಟರ್ ಕನೆಕ್ಟೆಡ್ ವಿತ್ ದ ಪೊಲಿಟಿಕಲ್ ಎಲೀಟ್ಸ್, ವಿತ್ ರೂಲಿಂಗ್ ಎಲೀಟ್ಸ್, ವಿತ್ ಇವರೆಲ್ಲ ಇದ್ದಾಗ ಇವ್ರ ಹತ್ರ ಹೆಂಗೆ ಸಾವಿರಾರು ಕೋಟಿ ಹೆಂಗೆ ಬರ್ತದೆ ದುಡ್ಡು? ಬೆವರ್ಸು ದುಡ್ಡು ಮಾಡ್ಕೋಬಹುದು ಅನ್ನೋ ಸಮಾಜದಲ್ಲಿ ಇದ್ದಿದ್ರೆ ಇವತ್ತು ಎಲ್ಲರ ಹತ್ರನೂ ಒಳ್ಳೆ ಜೀವನ, ಒಳ್ಳೆ ಮನೆ, ಒಳ್ಳೆ ಬದುಕಿರ್ಬೋದು. ಆದ್ರೆ ನಮ್ಮ ಚರಂಡಿ ಕಾರ್ಮಿಕರು, ನಮ್ಮ ಸ್ಮಶಾನ ಕಾರ್ಮಿಕರು, ನಮ್ಮ ಪೌರ ಕಾರ್ಮಿಕರು ಎಷ್ಟೇ ಕಷ್ಟ, ನಮ್ಮ ಆಟೋ ಚಾಲಕರು ಎಷ್ಟೇ ನಮಗೆ ಕಷ್ಟಪಟ್ಟು ಬೆವರ್ಸೋದು, ಅವ್ರು ಒಂದು ಮನೆ, ಸ್ವಂತ ಮನೆ ಕೊಂಡ್ಕೊಳ್ತಾರೆ. ಕೆಲವ್ರ ಹತ್ರ ಸಾವಿರಾರು ಕೋಟಿ, 10,000 ಕೋಟಿ ಹೆಂಗ್ ಬರುತ್ತೆ ದುಡ್ಡು? ದೇರ್ ಮಸ್ಟ್ ಬಿ ಸಮಥಿಂಗ್ ದಟ್ ದೇ ಹ್ಯಾವ್ ಡನ್ ಕ್ವಶನಬಲ್. ಅಂದ್ರೆ ನೀವು ದುಡ್ಡು ಅಷ್ಟೊಂದು ಮಾಡ್ಕೋಬೇಕು ಅಂದ್ರೆ ಎಷ್ಟೋ ಸಲ ಅಡ್ಡದಾರಿ ಹಿಡ್ದಿರ್ತೀರ. ಅಡ್ಡದಾರಿ ಹಿಡಿದ ತಕ್ಷಣ ನೀವು ಮಾಡಿದಲ್ಲ ತಪ್ಪು ಅಂತ ಅಲ್ಲ, ನೀವು ಟಾರ್ಚರ್ ಮಾಡಬೇಕು ಅಂತ ನಾನು ಅದನ್ನು ಒಪ್ಪಲ್ಲ. ಬಟ್ ನಿಮ್ ಮನಸ್ಸಿನಲ್ಲೇ ಕೊರಗ್ತಾ ಇರುತ್ತೆ, ನಿಮ್ ಮನಸ್ಸಿನಲ್ಲೇ ಒಂದು ರೀತಿ ಈ ರೀತಿ ಪಾಪ ಪ್ರಜ್ಞೆ ಇರಬಹುದು. ಆ ಪಾಪ ಪ್ರಜ್ಞೆ
ಸೊ ದೀಸ್ ಆರ್ ಮೆನಿ ಥಿಂಗ್ಸ್ ಆರ್ ಸೈಕಲಾಜಿಕಲ್, ಮೆನಿ ಥಿಂಗ್ಸ್ ಆರ್ ಮೆಂಟಲ್, ಮೆನಿ ಥಿಂಗ್ಸ್ ನನಗೆ ಬಂದು ಯಾರಾದ್ರೂ ಕೇಳಿ ಈ ಥರದ್ದು ಹಿಂಗಾಗಿದೆ, ನಾನು ಹೇಳ್ತೀನಿ ನಮಗೆ ಏನಿದೆಯೋ ಅದು ತಗೊಳ್ಳಿ ನೀವು ಅಂತ, ನನಗೆ ಅದು ತಲೆ ಕೆಡಿಸ್ಕೊಳ್ದಿರ್ಬೋದು. ಬಟ್ ಮೋರ್ ದೆನ್ 5 to 6 times ಅವ್ರಿಗೆ ಆಗಿದೆ ಅಂತ ಹೇಳಿದ್ರು. ಅಂದ್ರೆ ಇಡೀ ಬಂದು ತನಿಖೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅದು SIT ನಲ್ಲಿ ಇದಾಗಿದೆ ಅಂದ್ರೆ ಅದು that must also be looked into that. Nobody must be personally targeted and Yes. harassed. ಅದನ್ನ ಒಪ್ಪಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇವರಿಗೆ ಯಾರಿಗೆ ಯಾವ ಗವರ್ಮೆಂಟ್ ಗಳಿಂದ ಬೆನಿಫಿಟ್ ಸಿಗ್ತಾ ಇದೆ, ಯಾಕಂದ್ರೆ ಒಂದು ಗವರ್ಮೆಂಟ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ಬೋದು ಒಂದು ಪಕ್ಷದವರು, ಬಟ್ ಇನ್ನೊಂದು ಪಕ್ಷದವರು ಎಲ್ಲ ರೀತಿಯ ಅನುಕೂಲ ಮಾಡ್ಕೊಳ್ತಾ ಇರ್ಬೋದು. ಐ ಮೀನ್ ದಿಸ್ ಇಸ್ ಲೈಕ್ ಹೌದು so many layers and so many dynamics going on. Yes. Of course ನಮಗೆ ಒಂದು SIT ತನಿಖೆ ಆಗಬೇಕು, ಮತ್ತೆ ಅದಕ್ಕೂ ಒಂದು ಪಾರದರ್ಶಕ ತನಿಖೆ ಆಗಬೇಕು. And we cannot say that ED and CBI ನಮ್ಮ ಶ್ರೀಮಂತ ಸ್ನೇಹಿತರು ಅನ್ನೋ ಕಾರಣಕ್ಕೆ ಅವ್ರು ಮಾತ್ರ ಏನ್ ಮಾಡಿದ್ರು ಸರಿ ಅಂತ ನಾವು ನೋಡಕ್ಕಾಗಲ್ಲ. ಹೌದು. ಯು ಕೆನಾಟ್ ಗಿವ್ ಬೆನಿಫಿಟ್ಸ್. ನಾನು ತಪ್ಪು ಮಾಡ್ತೀನಿ, ಯಾರೇ ತಪ್ಪು ಮಾಡಿದ್ರು ಅದ್ರ ತಕ್ಕಂತೆ ವಿ ಮಸ್ಟ್ ಗೆಟ್ ದ ಆಕ್ಷನ್ ಮಸ್ಟ್ ಬಿ ಟೇಕನ್ and the proper protocol must be maintained.